ತಮಿಳುನಾಡಲ್ಲಿ ಗೋಹತ್ಯೆ ನಿಷೇಧಿಸಿದ್ದ ಹೈಕೋರ್ಟ್ ಆದೇಶಕ್ಕೆ ಈಗ ತಡೆ ಒಡ್ಡಲಾಗಿದೆ. ಅಂದರೆ ಮದ್ರಾಸ್ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ಈಗ ತಡೆ ನೀಡಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ವಿಕ್ರಮ್ನಾಥ್ ಸಂದೀಪ್ ಮೆಹ್ತಾ ಅವರಿದ್ದ ಪೀಠ ಆದೇಶವನ್ನು ಹೊರಡಿಸಿದೆ. ಇನ್ನು ತಮಿಳುನಾಡಲ್ಲಿ ಗೋಹತ್ಯೆ ನಿಷೇಧಿಸಿದಂತಹ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ಈಗ ತಡೆ ಒಡ್ಡಿದೆ. ಮದ್ರಾಸ್ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆಯನ್ನು ಒಡ್ಡಿದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ವಿಕ್ರಮ್ನಾಥ್ ಮತ್ತು ಸಂದೀಪ್ ಮೆಹ್ತಾ ಅವರಿದ್ದಂತಹ ದ್ವಿಸದಸ್ಯ ಪೀಠ ಆದೇಶವನ್ನು ಹೊರಡಿಸಿರುವಂಥದ್ದು. ಬಕ್ರೀದ್ ಅಥವಾ ಯಾವುದೇ ದಿನ ಗೋಹತ್ಯೆ ಮಾಡದಂತೆ ನಿರ್ದೇಶನವನ್ನು ಹೈಕೋರ್ಟ್ ಕೊಟ್ಟಿತ್ತು. ಹೈಕೋರ್ಟ್ ಆದೇಶ ಕಾನೂನು ಚೌಕಟ್ಟನ್ನು ಮೀರಿದೆ ಅಂತ ಸರ್ಕಾರ ವಾದ ಮಾಡಿದೆ. ಹಾಗಾಗಿ ತಮಿಳುನಾಡು ಪ್ರಾಣಿ ಸಂರಕ್ಷಣಾ ಕಾಯ್ದೆ 1958ರಡಿ ಕೆಲವು ನಿಯಮಗಳಿದ್ದಾವೆ. 10 ವರ್ಷ ಮೇಲ್ಪಟ್ಟ ಅಸಮರ್ಥವಾದ ಹಸುಗಳ ಹತ್ಯೆಗೆ ಕಾಯ್ದೆಯಲ್ಲಿ ಅವಕಾಶ ಇದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಗೋಹತ್ಯೆ ತಡೆಯಲಿಕ್ಕೆ ಮಾತ್ರ PIL ಸಲ್ಲಿಕೆ ಆಗಿತ್ತು. ಅರ್ಜಿಯ ವ್ಯಾಪ್ತಿ ಮೀರಿ ಹೈಕೋರ್ಟ್ ನಿಷೇಧ ಹೇರಿದೆ ಅಂತ ಆಕ್ಷೇಪ ಕೂಡ ಅಲ್ಲಿ ವ್ಯಕ್ತಪಡಿಸಲಾಗಿತ್ತು. ಕೆಲವೊಂದು ಆ ನಿಯಮಗಳನ್ನು ಫಾಲೋ ಮಾಡಬೇಕಾಗ್ತದೆ. ಯಾವುದೇ ಸರ್ಕಾರ ಆಗಿರ್ಬೋದು, ಯಾವುದೇ ರಾಜ್ಯದ ಕಾನೂನು ಕಾನೂನು ಅಂದರೆ ಎಲ್ರಿಗೂ ಕೂಡ ಒಂದೇ ಆಗಿರ್ತದೆ. ಹಾಗಾಗಿ ಈ ಗೋಹತ್ಯೆನೇ ನಿಷೇಧ ಮಾಡಬೇಕು ಅಂತ ಹೈಕೋರ್ಟ್ ಏನು ಆದೇಶವನ್ನು ಹೊರಡಿಸಿತ್ತಲ್ಲ, ಅದ್ರ ಬಗ್ಗೆ ಕೂಲಂಕುಷವಾಗಿ ಒಂದು ಸ್ಟಡಿ ಮಾಡಬೇಕು. ಹಾಗಾಗಿ ಸುಪ್ರೀಂ ಕೋರ್ಟ್ ಈಗ ತಡೆಯನ್ನು ಒಡ್ಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಂದರೆ ತಮಿಳುನಾಡು ಪ್ರಾಣಿ ಸಂರಕ್ಷಣಾ ಕಾಯ್ದೆ 1958ರಡಿ ಕೆಲವು ನಿಯಮಗಳಿದ್ದಾವೆ. ಅದರಲ್ಲಿ ಭಾಳ ಮುಖ್ಯವಾಗಿ 10 ವರ್ಷ ಮೇಲ್ಪಟ್ಟ ಆಮೇಲೆ ಅಸಮರ್ಥವಾದ ಹಸುಗಳ ಹತ್ಯೆಗೆ ಕಾಯ್ದೆಯಲ್ಲಿ ಅವಕಾಶ ಇದೆ. ಅದು ಕಾನೂನು ಕೂಡ ಹೇಳುತ್ತೆ. ಸಾರ್ವಜನಿಕ ಸ್ಥಳಗಳಲ್ಲಿ ಗೋಹತ್ಯೆ ತಡೆಯಲಿಕ್ಕೆ ಮಾತ್ರ PIL ಸಲ್ಲಿಕೆ ಆಗಿತ್ತು. ಅರ್ಜಿಯ ವ್ಯಾಪ್ತಿ ಮೀರಿ ಹೈಕೋರ್ಟ್ ನಿಷೇಧ ಹೇರಿದೆ ಅನ್ನುವಂಥದ್ದು ಈಗ ಆಕ್ಷೇಪ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ತಮಿಳುನಾಡು ಸರ್ಕಾರದ ಪರ ವಾದಿಸಿದಂಥ ವಕೀಲರು ಹೈಕೋರ್ಟ್ ಆದೇಶವನ್ನು ಕಾನೂನು ಚೌಕಟ್ಟನ್ನೇ ಮೀರಿದೆ ಅಂತ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ತಮಿಳುನಾಡು ಪ್ರಾಣಿ ಸಂರಕ್ಷಣಾ ಕಾಯ್ದೆ 1958ರ ಪ್ರಕಾರ 10 ವರ್ಷ ಮೇಲ್ಪಟ್ಟ ಹಾಗೂ ಕೃಷಿಗೆ ಅಸಮರ್ಥವಾಗಿರುವ ಹಸುಗಳ ಹತ್ಯೆಗೆ ನಿರ್ದಿಷ್ಟ ಷರತ್ತುಗಳಡಿ ಅವಕಾಶ ಇದೆ ಅಂತ ಸರ್ಕಾರ ತಿಳಿಸುತ್ತದೆ. ಇನ್ನು ಮೂಲ ಅರ್ಜಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಗೋಹತ್ಯೆ ತಡೆಯುವ ಕುರಿತು ಮಾತ್ರವಾಗಿದ್ದರೂ ಅದರ ವ್ಯಾಪ್ತಿಯನ್ನು ಮೀರಿ ಹೈಕೋರ್ಟ್ ಸಂಪೂರ್ಣ ನಿಷೇಧವನ್ನು ಹೇರಿದೆ ಎಂಬ ವಾದವನ್ನು ಪರಿಗಣಿಸಿದಂತಹ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶಕ್ಕೆ ತಡೆಯನ್ನು ಒಡ್ಡಿದೆ. ಅಂದರೆ ತಮಿಳುನಾಡು ಸರ್ಕಾರ ಈ ಹೈಕೋರ್ಟ್ ಆದೇಶವನ್ನು ಏನು ಹೊರಡಿಸಿದೆಯಲ್ಲ, ಅದು ಕಾನೂನು ಚೌಕಟ್ಟನ್ನು ಮೀರಿದೆ. ಹಾಗಾಗಿ ಆ ಕಾನೂನಿನ ಪರಿಮಿತಿಯಲ್ಲೇ ಸಹಜವಾಗಿ ಆ ಗೋಹತ್ಯೆಯನ್ನು ಯಾವ ರೀತಿಯಾಗಿ ಮಾಡಬೇಕು, ಅದಕ್ಕೊಂದಿಷ್ಟು ಏನೇನು ಕಂಡೀಷನ್ಸ್ಗಳಿದ್ವಲ್ಲ, 10 ವರ್ಷ ಮೇಲ್ಪಟ್ಟಂತಹ ಗೋವುಗಳು ಅಥವಾ ಕೃಷಿಗೆ ಆ ಹಸುಗಳನ್ನು ಬಳಕೆ ಮಾಡಿಕೊಳ್ಳಲಿಕ್ಕೆ ಅಸಮರ್ಥವಾಗಿರುವಂತಹ ಹಸುಗಳು, ಈ ರೀತಿಯಾದಂತಹ ಹಸುಗಳನ್ನು ಬಳಕೆ ಮಾಡಿಕೊಳ್ತಾರೆ ಅನ್ನುವಂಥದ್ದು ಸರ್ಕಾರದ ವಾದ ಆಗಿತ್ತು. ಹಾಗಾಗಿ ಈ ಎಲ್ಲ ಗೊಂದಲಗಳಿಗೆ ತಡೆಯನ್ನು ಒಡ್ಲಿಕ್ಕೆ ಸದ್ಯಕ್ಕೆ ಇದನ್ನು ಈಗ ಈ ಹೈಕೋರ್ಟ್ ಆದೇಶಕ್ಕೆ ತಡೆಯನ್ನು ಒಡ್ಡಿದೆ. ಹಂಗಂತ ಹೇಳಿಬಿಟ್ಟು ಗೋಹತ್ಯೆ ಸಂಪೂರ್ಣವಾಗಿ ನಿಷೇಧ ಆಗಲ್ಲ ಮುಂದಿನ ದಿನಗಳಲ್ಲಿ ಅಂತಿಲ್ಲ. ಅದು ಈಗ ಸುಪ್ರೀಂ ಕೋರ್ಟ್ ಈಗ ಎಂಟ್ರಿ ಕೊಟ್ಟಿರೋದ್ರಿಂದ ಮುಂದಿನ ದಿನಗಳಲ್ಲಿ ಗೋಹತ್ಯೆ ನಿಷೇಧ ಆಗ್ಬೋದು, ಅಥವಾ ಕೆಲವೊಂದಿಷ್ಟು ಕಟ್ಟುಪಾಡುಗಳನ್ನು ಸುಪ್ರೀಂ ಕೋರ್ಟು ತರಬಹುದು. ಕೆಲವೊಂದಿಷ್ಟು ಈ ರೂಲ್ಸಲ್ಲಿ ಸಡಿಲಿಕೆ ಆಗುವಂಥ ಸಾಧ್ಯತೆಗಳು ಕೂಡ ಕಂಡು ಬರ್ಬೋದು.